ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವಾರ್. ಇಡೀ ದೇಶದ ಕಣ್ಣು ಈಗ ಧರ್ಮಸ್ಥಳದ ಮೇಲೆ, ಅದರಲ್ಲೂ ಮುಖ್ಯವಾಗಿ ಎಸ್ ಐ ಟಿ ಬಗ್ಗೆ ಅನೇಕ ತಕರಾರುಗಳು ಇದ್ದಾವೆ, ಇನ್ನೂ ಮುಗಿದಿಲ್ಲದು. ಆದರೂ ಧರ್ಮಸ್ಥಳದಲ್ಲಿ ಇವತ್ತು ಎಂಟ್ರಿ ಹೊಡಿತಾರ ಅನ್ನುವಂಥದ್ದು. ಇನ್ನೂ ಎಂಟ್ರಿ ಹೊಡೆದಿಲ್ಲವ ಅಂತ ಕೆಲವು ನಿಂತು ಕೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಎಷ್ಟು ಲೇಟ್ ಮಾಡ್ತೀರಿ ಅಷ್ಟು ಅನ್ಯಾಯ ಆಗೋ ಸಾಧ್ಯತೆ ಹೆಚ್ಚದ ಅನ್ನುವಂಥ ಮಾತು. ಇಷ್ಟೆಲ್ಲ ಸ್ಟಾರ್ಟ್ ಆಗಬೇಕಾಯಿತು, ಆದರೂ ಜಲ್ದಿ ಆಗಲಿ ಅನ್ನುವಂಥ ಒತ್ತಡ ಎಲ್ಲ ಕಡೆಯಿಂದ ನಡೀತಾ ಇದೆ. ಕಾರಣ ಸತ್ಯ ಹೊರಗೆ ಬರಲಿ, ಎಲ್ಲರಿಗೂ ಕುತೂಹಲ. ಇಡೀ ದೇಶದ ಹೆಚ್ಚು ಉತ್ತರ ಭಾರತದಲ್ಲೂ ಸಹಿತ ಸಾಕಷ್ಟು ಪ್ರಚಾರ ಆಗ್ಯದ. ಹೀಗಾಗಿ ಎಲ್ಲರಿಗೂ ಕುತೂಹಲ, ಇದೇನು ನಡೆದಪ್ಪ. ಒಂದಲ್ಲ ಎರಡಲ್ಲ, ನೂರಾರು ಜನ ಹೆಣ್ಣುಮಕ್ಕಳ ಯುವಕರ ಕೊಲೆ, ಅದರಲ್ಲೂ ತರುಣಿಯರ ಕೊಲೆಗಳು ಆಗಿದ್ದು. ಎಲ್ಲರಲ್ಲೂ ಇದೊಂದು ಕುತೂಹಲ, ಭಯ, ಆತಂಕ. ಇಂಥ ದೊಡ್ಡ ಘಟನೆ ಆದರೂ ಇನ್ನೂ ಆದರೂ ಇಲ್ಲಿ ತನಿಖೆ ಆಗ್ತಾ ಇಲ್ವಲ್ಲ ಅನ್ನುವಂಥ ಮಾತನ್ನು, ಅದೇ ಕಾಲಕ್ಕೆ ಸೌಜನ್ಯ ಕೇಸದ ಬಗ್ಗೆನೂ ಇಲ್ಲಿ ತನಿಖೆ ಇದು SIT ಮಾಡ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲ ಗೊಂದಲಗಳ ಮಧ್ಯದಲ್ಲ. ಇನ್ನೊಂದು ಸುದ್ದಿ, ನಮ್ಮ ವಕೀಲ ಜಗದೀಶ್ ಅವರು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಈ ಮುತಾಲಿಕ್ ಅನ್ನುವಂಥ ವ್ಯಕ್ತಿ, ಇಲ್ಲೇ ನಿಮಗೆ ಗೊತ್ತದ, ಈ ರಾಮ್ ಸೇನೆಯ ಮುಖ್ಯಸ್ಥ ಮುಖಂಡ, ಈ ಒಂದು ಪ್ರಮೋದ್ ಮುತಾಲಿಕ್ರ ಬಗ್ಗೆ ಆರೋಪ ಮಾಡಿದ. ಗೌರಿ ಲಂಕೇಶ್ವರ ಕೊರೆಯಲ್ಲಿ ಇವ್ರದ್ದು ಪಾತ್ರ ಇತ್ತು. ಆದರೆ ಸಿದ್ದರಾಮಯ್ಯನವರು ಅದನ್ನು ಎನ್ಕ್ವೈರಿ ಮಾಡಲಿಲ್ಲ, ಒಂದು ತಾರ್ಕಿಕ ಅಂತ ತರಲಿಲ್ಲ. ಅಶೋಕ ಆ ದಿಶೆಯಲ್ಲೇ ಇವ್ರನ್ನ ದೂರಿಟ್ಟಿದ್ರು ಪ್ರಮೋದ್ ಮುತಾಲಿಕನ್ನ ಅಂತ ಅನ್ನೋಂಥ ಮಾತು. ಅವನ ಕೈಯಲ್ಲಿ ವ್ಯಕ್ತಿ, ಈ ಸಿಂದಗಿಯ ವ್ಯಕ್ತಿ ಪರಶುರಾಮ್ ಇದು ಕಾರಣೀಕರ್ತ ಅನ್ನೋದು ಮಾತಾಡಿದರು. ಅದ್ರ ಹಿಂದೂ ಈ ದೇವ ಮಾನವ ಅದನ್ನ ಕರ್ಕೊಂಡು